ಸರ್ ರೈತ ಈಗ ದೇಶದ ಯಾವುದೇ ಮೂಲೆ ಇದ್ರೂ ಕೂಡ ಅದು ರೈತನೇ ಸರ್. ಯಾಕಂದ್ರೆ ರೈತರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ. ನಿಜವಾಗ್ಲೂ ರೈತರು ಎಷ್ಟೋ ಸಾಲದಲ್ಲಿದ್ದಾರೆ. ಒಂದು ಬೆಳೆ ಬೆಳಿಬೇಕಾದ್ರೆ ತುಂಬಾ ಕಷ್ಟ ಇದೆ ಸರ್ ಅವರಿಗೆ. ನಿಜವಲ್ಲ ಫಸಲನ್ನು ಸಾಲ ಮಾಡಿ ಏನೋ ಮಾಡಿ ಒಡವೆ ಎಲ್ಲ ಇಟ್ಟು ಎಲ್ಲ ಏನೋ ರಾಗಿನೋ ಜೋಳನೋ ಏನೋ ಬೆಳಿತಾರೆ ಸರ್. ಮಳೆ ಒತ್ತಿಗೆ ಬರೋದಿಲ್ಲ, ಇದು ಬರೋದಿಲ್ಲ, ಮತ್ತೆ ಅಲ್ಲಿ ಸಾಲ ಮಾಡ್ಕೊಂಡು ರೈತರು ಎಷ್ಟೋ ನೇಣು ಹಾಕೊಂಡಿದ್ದಾರೆ ಸರ್. ಪರಿಸ್ಥಿತಿ ಅವ್ರಿಗೆ ಸರಿ ಇಲ್ಲ. ಇನ್ನು ಅವ್ರ ಜಮೀನು ಕಿತ್ಕೊಂತಾರೆ. ಇವ್ರಿಗೆ ನಾಚಿಕೆ ಆಗಲ್ಲ ಸರ್ ಅಧಿಕಾರಿಗಳಿಗೆ. ಇವ್ರು ಯಾಕೆ ಸರ್ ಅಧಿಕಾರ ಮಾಡ್ಬೇಕು? ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಅಧಿಕಾರಿಗಳಿಲ್ವಾ? ಆ ಬಡವರ ರಕ್ತ ಇರೋದ್ ಬಿಟ್ಟು ಹೊರಗಡೆ ಯಾವ್ದಾದ್ರು ಮಾಡ್ಲಿ ಸರ್. ಈ ಬಿಡದಿಯಲ್ಲಿ ಜಮೀನನ್ನು ಕೈ ಹಾಕ್ಬಾರ್ದು. ಕೈ ಹಾಕಿದ್ರೆ ಅವ್ರ ಮಕ್ಕಳಿಗಂತಲ್ಲ, ಅವ್ರ ಮಕ್ಕಳ ರೈತರಲ್ವಾ ಸರ್. ಅವ್ರ ಹೊಟ್ಟೆಲ್ ಮಕ್ಕಳು ಇಟ್ಟಿಲ್ವಾ? ಅವ್ರ ತಂದೆ ತಾಯಿ ರೈತಲ್ಲ ಅನ್ನ ತಿಂದಿಲ್ವ ಅವ್ರು? ಮತ್ತೆ ಏನ್ ತಿಂದಿರ್ತಾರೆ ಅವ್ರು? ಊಟ ಮಾಡಿದಾರಲ್ಲ, ಆ ಊಟ ಮಾಡಿದ್ಕೆ ಅದು ಜ್ಞಾನ ಇಲ್ವಾ? ಪರಿಷತ್ ಇಲ್ವಾ? ಇಂಥದ್ದು ಯಾಕೆ ಕೈಗೊಳ್ಬೇಕು? ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದು ಕೈ ಹಾಕ್ಬೇಡಿ. ಹಾಕಿದ್ರೆ ಮಾತ್ರ ಸರ್ವನಾಶ ಆಗ್ಬಿಡುತ್ತೆ. ಸರ್ವನಾಶ ಆಗ್ಲೇಬೇಕು. ಅವ್ರ ಅನ್ನ ಕಿತ್ಕೊಂತಿರಲ್ಲ ಸರ್. ನಿಮ್ಗೆ ನಾಚಿಕೆ ಆಗೋದಿಲ್ವಾ? ಅವ್ರು ಎಷ್ಟೋ ಕಣ್ಣೀರ್ ಹಾಕ್ತಿದ್ದಾರೆ ಪಾಪ. ಜೋಳ ರಾಗಿ ತೆಂಗಿನ ತೋಟ ಚಿಕ್ಕ ಮಾಡ್ಕೊಂಡು ಅವ್ರು ಹಾಳು ಮಾಡಕ್ ಕೂತವ್ರಲ್ಲ. ನಿಮಗೆ ನಾಚಿಕೆ ಆಗಲ್ವಾ ಅಧಿಕಾರಿಗಳೇ? ಇನ್ನು ಮುಂದೆ ನಿಮಗೆ ದೇವರು ಕೂಡ ಬಿಡಲ್ಲ. ಈ ಜನರ ಶಾಪ ತಟ್ಟುತ್ತೆ ನಿಮಗೆ. ದಯವಿಟ್ಟು ಆ ಬಿಡದಿಯ ಆ ಜಮೀನು ಕೈ ಹಾಕ್ಬೇಡಿ. ಹಾಕಿದ್ರೆ ಮಾತ್ರ ಸರ್ವನಾಶ ಆಗುತ್ತೆ. ಯಾಕಂತ ಆ ಮಕ್ಕಳು ಪಾಪ ತಟ್ಟುತ್ತೆ ಸರ್. ಅವ್ರ ಮಕ್ಕಳು ಎಲ್ಲ ಹೋಗ್ತಾರೆ. ನೀವು ಕೊಟ್ಟ ಪುಟಗೋಸಿ ದುಡ್ಡಿಗೆ ಆಸೆ ಪಡೋ ರೈತರಲ್ಲ. ಅವ್ರು ದುಡಿತಾರಲ್ಲ ಅನ್ನ, ಆ ಅನ್ನಕ್ಕೆ ಮಾತ್ರ ಆ ಅನ್ನಕ್ಕೆ ಸಾರ್ ನೀವು ಊಟ ಮಾಡ್ತಾ ಇರೋದು. ಅವ್ರು ಬೆಳೆದಿಲ್ಲ ಅಂದ್ರೆ ನೀವ್ ಏನ್ ತಿಂತೀರಿ ಸಾರ್? ಮತ್ತೆ ಹುಲ್ಲು ಮಸಿ ತಿನ್ನಕ್ಕಾಗುತ್ತಾ? ಬೇರೆ ಹುಲ್ಲು ಕಡ್ಡಿ ತಿನ್ನಕ್ಕಾಗುತ್ತಾ? ಹುಲ್ಲು ತಿನ್ನಕ್ಕಾಗುತ್ತಾ? ಏನ್ ತಿನ್ನಕ್ಕಾಗುತ್ತೆ? ಯಾಕೆ ಈ ತರ ಮಾಡ್ತಾರೆ? ನಾಚಿಕೆ ಆಗ್ಬೇಕು ಅಧಿಕಾರಿಗಳಿಗೆ ಸಾರ್. ದಯವಿಟ್ಟು ಬೇಜಾರು ಮಾಡ್ಬೇಡಿ. ಕರ್ನಾಟಕ ಉಳಿಬೇಕಾದ್ರೆ, ಈ ದೇಶದ ಸಂಪತ್ತು ಉಳಿಬೇಕಾದ್ರೆ ಕರ್ನಾಟಕದ ಆಸ್ತಿ ಹಾಳಾಗ್ತಿದೆ. ಯಾಕೆ ಗೊತ್ತಾ? ನೋಡಿ, ಕರ್ನಾಟಕ ಆಸ್ತಿ ಹಾಳಾಗ್ತಿದೆ. ಯಾಕೆ ಗೊತ್ತಾ? ಯಾಕೆ ಹಾಳಾಗ್ತಿದೆ ಅಂದ್ರೆ ನೋಡಿ, ಇಂಥ ಕೃಷಿ ಭೂಮಿಯನ್ನು ಕಿತ್ಕೊಳ್ಳೋದು, ಮೋಸ ಮಾಡೋದು, ಅನ್ಯಾಯ ಮಾಡೋದು, ದೌರ್ಜನ್ಯ ಮಾಡೋದು ಇದು ಖಂಡಿಸ್ತೇ KRS ಪಕ್ಷ. ಕಾರಣ ಏನ್ ಗೊತ್ತಾ? KRS ಪಕ್ಷ ಒಳ್ಳೆ ಕೆಲಸ ಮಾಡ್ತಿದೆ. ದಯವಿಟ್ಟು ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ನಿಜವಾದ ಕೈ ಹಾಕ್ಬೇಡಿ ದಯವಿಟ್ಟು. ಬೇಕಾದ್ರೆ ನಿಮಗೆ ಶರಣ ಅಂತೀವಿ. ನಾವು KRS ಪಕ್ಷ ತಂದಿದ್ದೀವಿ, ನಿಮಗೆ ಶರಣಾಗಿ ಬರ್ತಾ ಇದ್ದೀವಿ. ದಯವಿಟ್ಟು ನಾವು ಗಲಾಟೆ ರೌಡಿಜಮ್ ಮಾಡ್ಲಿಕ್ಕೆ ಬಂದಿದ್ದಲ್ಲ. ಆ ರೈತರ ಭೂಮಿಯನ್ನು ಬಿಟ್ಕೊಳ್ಬೇಕು. ಆ ರೈತರಿಗೆ ಒಂದು ಕಣ್ಣೀರು ಬರ್ಸ್ಬೇಕು. ಅವ್ರಿಗೆ ಮೋಸ ಮಾಡಬೇಡಿ, ಅನ್ಯಾಯ ಮಾಡಬೇಡಿ. ಆ ಶಾಪ ನಿಮಗೆ ತಟ್ಟುತ್ತೆ. ಇವತ್ತಲ್ಲ ನಾಳೆ ನೀವು ಸತ್ರು ಕೂಡ ನಿಮಗೆ ದೇವ್ರು ಮೆಚ್ಚೋದಿಲ್ಲ. ಆದ್ರೆ ಒಳ್ಳೆ ಕೆಲಸ ಮಾಡಿ ಸರ್. ಪ್ರಮಾಣ ಯಾಕೆ ತೆಗಿತಾರೆ ನೀವು? ಪ್ರಮಾಣ ತೆಗಿಬೇಕಾದ್ರೆ ಒಳ್ಳೆ ಕೆಲಸ ಮಾಡ್ಬೇಕು. ಕೆಟ್ಟ ಕೆಲಸ ಯಾಕೆ ಸರ್ ಮಾಡ್ಬೇಕು? ಇಂಥದ್ದೆಲ್ಲ ರಾಜಕೀಯ ಬೇಕಾ ನಿಮಗೆ ಸರ್? ಇದು ಒಂದೊಂದ್ ದಿನ ನಮ್ಮ KRS ಪಕ್ಷ ಮುಂದಿನ ಅಧಿಕಾರಕ್ಕೆ ಬರುತ್ತೆ. ನಾವು ಈಗಲೂ ಕೂಡ ಉಗ್ರ ಹೋರಾಟ ಮಾಡ್ತೇವೆ. ಇದು ನೀವು ವಾಪಸ್ ತೆಗೆಯೋ ತನಕ ನಾವು ಬಿಡೋದೇ ಇಲ್ಲ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನೀವು ಜೈಲಿಗೆ ಹಾಕಿದ್ರು ಪರವಾಗಿಲ್ಲ, ನಾವಂತೂ ಬಿಡೋದಿಲ್ಲ ಸರ್. ಆ ಭೂಮಿ ಉಳಿಲೇಬೇಕು. ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಯಾಕಂದ್ರೆ ಆ ರೈತರಿಗೋಸ್ಕರ ನಾವು ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಅವ್ರ ಜಮೀನು ಅವ್ರು ರಕ್ಷಿಸ್ತೀವಿ ಸರ್. ಇದು KRS ಪಕ್ಷ ದಂಡಿಸುತ್ತೆ. ಮುಂದೆ ದೊಡ್ಡ ಹೋರಾಟ ಮಾಡುತ್ತೆ. ಇದನ್ನ ಸಿಂಪಲ್ ತೋರ್ಸೋದಷ್ಟೇ. ಇನ್ನು ಮುಂದೆ ರವಿಕೃಷ್ಣ ರೆಡ್ಡಿ ಸರ್ ನೇತೃತ್ವದಲ್ಲಿ ನಾವು ದೊಡ್ಡ ಹೋರಾಟ ಮಾಡಬೇಕಾಗುತ್ತದೆ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆ ಜಮೀನನ್ನು ಉಳಿಸ್ತೀವಿ ಸರ್. ನಾವು ಪ್ರಯತ್ನ ಮಾಡ್ತೀವಿ ಸರ್. ನಿಜವಾಗ್ಲು ಯಾಕಂದ್ರೆ ಈ ರಾಜಕಾರಣಿಗಳು ದಯವಿಟ್ಟು ಎಚ್ಚೆತ್ಕೊಳ್ಳಬೇಕು. ಇಂಥ ಅವಶ್ಯಕತೆ ಎಲ್ಲ ಪಡಬಾರ್ದು ಸರ್. ಅವರು ನಮ್ಗೆ ಹೋರಾಟ ಮಾಡ್ಲಿಕ್ಕೆ ಅವ್ರ ಅವಶ್ಯಕತೆ ಯಾಕೆ ಪಡ್ಬೇಕು? ಅವ್ರಿಗೆ ಅನ್ನ ತಿನ್ನಲ್ಲ. ಅವರು ಏನ್ ತಿಂತಾರೆ ಸರ್? ಆಯ್ತು ಪಾಪ ಆ ಬಡವ್ರ ಜಮೀನು ಕಿತ್ಕೊಳ್ಳಿಕ್ಕೆ ಸಿಟಿ ಮಾಡಿ ಸುಂದರ ಮಾಡಕ್ಕೆ ಏನ್ ಪ್ರಯೋಜನ ಇದೆ ಸರ್? ಅನ್ನ ಬೆಳೆದ್ರಲ್ಲ ನಾವು ತಿನ್ನೋದು. ಅದನ್ನು ದಯವಿಟ್ಟು ಹೇಳ್ತೀನಿ, ಅದು ಎಚ್ಚೆತ್ಕೊಳ್ಳಬೇಕು. ಮುಖ್ಯಮಂತ್ರಿ ಆಗ್ಲಿ ಯಾರೇ ಆಗಲಿ ಇದೊಂದು ಆ ಕೆಲಸ ಕೈ ಹಾಕ್ಬೇಡಿ. ದಯವಿಟ್ಟು ಅವ್ರ ಅನ್ನ ಕೀಳ್ಬೇಡಿ. ನಿಮ್ಮನ್ನ ಭಗವಂತ ಕೇಳ್ಬಿಡ್ತಾರೆ ಅಷ್ಟೇ. ಧನ್ಯವಾದ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ KRS ಪಕ್ಷ. ಕರ್ನಾಟಕ ರಾಷ್ಟ್ರೀಯ ಪಕ್ಷ. ಜೈ KRS ಪಕ್ಷ.